ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, 13 ಜೂನ್ 2024 ಗುರುವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:46. ಚಂದ್ರೋದಯ ಬೆಳಗ್ಗೆ 11:41, ಚಂದ್ರಾಸ್ತ ರಾತ್ರಿ 12:16 ಜೂನ್ 14. ಇಂದಿನ ತಿಥಿ ಸಪ್ತಮಿ ರಾತ್ರಿ 8:51 ರವರೆಗೆ, ನಂತರ ಅಷ್ಟಮಿ. ಯೋಗ ವಜ್ರ ಸಂಜೆ 6:06 ನಂತರ ಸಿದ್ಧಿ. ನಕ್ಷತ್ರ ಪೂರ್ವ ಫಾಲ್ಗುಣಿ ರಾತ್ರಿ 4:52 ಜೂನ್ 14 ರವರೆಗೆ, ನಂತರ ಉತ್ತರ ಫಾಲ್ಗುಣಿ. ಕರ್ಣ ಗರಜ ಬೆಳಗ್ಗೆ 8:22, ವನಿಜ ರಾತ್ರಿ 9:33 ನಂತರ ವಿಷ್ಟಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 ರಿಂದ 5:09, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:46. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:47 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:46 ರಿಂದ 7:53. ಅಮೃತಕಾಲ ರಾತ್ರಿ 9:57 ರಿಂದ ರಾತ್ರಿ 11:45. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:56 ರಿಂದ 3:33. ಯಮಗಂಡ ಕಾಲ ಬೆಳಗಿನ ಜಾವ 5:53 ರಿಂದ 7:30 ರವರೆಗೆ, ವರ್ಜ್ಯಕಾಲ ಬೆಳಗ್ಗೆ 11:11 ರಿಂದ 12:59. ದುರ್ಮುಹೂರ್ತ ಬೆಳಗ್ಗೆ 10:11 ರಿಂದ 11:03 ನಂತರ ಮಧ್ಯಾಹ್ನ 3:20 ರಿಂದ 4:12 ರವರೆಗೆ. ರಾತ್ರಿ 4:52 ಜೂನ್ 14 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ನಿಮ್ಮ ಆದಾಯದ ಹೆಚ್ಚಳಕೆಯಿಂದ ಸಂತೋಷ ಪಡುವಿರಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದು. ಈ ದಿನ ವೃತ್ತಿಯಲ್ಲಿ ನಿಮ್ಮ ಕೆಲಸ ಹಾಗೂ ಮತ್ತೆ ಇತರ ಚಟುವಟಿಕೆಗಳಲ್ಲಿ ನಿರತರಾಗುವಿರಿ. ವೃಷಭ ರಾಶಿ, ಇಂದು ಉತ್ತಮ ಆಹಾರ ಸೇವಿಸುವಿರಿ. ಸೋಮಾರಿತನದಿಂದ ಕೆಲಸಗಳು ವಿಳಂಬವಾಗಬಹುದು. ವ್ಯವಹಾರದಲ್ಲಿ ದೂರದೃಷ್ಟಿಯ ನಿರ್ಧಾರಗಳನ್ನು ತಪ್ಪಿಸಬೇಕು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಮಿಥುನ ರಾಶಿ, ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಈ ದಿನ ತುಂಬಾ ಒಳ್ಳೆಯದು. ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ. ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ. ಕಟಕ ರಾಶಿ, ಇಂದು ಸಾಕಷ್ಟು ಒತ್ತಡದ ದಿನವಾಗಿರುವುದು. ಸ್ವಲ್ಪ ಹಣದ ಆಸೆಗಾಗಿ ಯಾವುದೇ ಅಹಿತಕರ ಕೆಲಸಗಳನ್ನು ಮಾಡಬೇಡಿ. ಕೆಟ್ಟ ನಡವಳಿಕೆ ಜನರೊಂದಿಗೆ ನೀವು ಸ್ನೇಹಿತರಾಗಬಹುದು. ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಿ. ಸಿಂಹ ರಾಶಿ, ಎಲ್ಲಾ ಕೆಲಸಗಳು ವ್ಯವಸ್ಥಿತ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು. ಇದರಿಂದ ಬಹಳ ದಿನಗಳಿಂದ ಇದ್ದ ಉದ್ವಿಗ್ನತೆ ಕೊನೆಯಾಗುವುದು. ಮನೆಯಲ್ಲಿ ಕೆಲವು ಶುಭ ಸಮಾರಂಭಗಳು ನಡೆಯಬಹುದು. ಕನ್ಯಾ ರಾಶಿ, ತಪ್ಪು ಕಾರ್ಯಗಳ ಕಡೆಗೆ ನಿಮ್ಮ ಬಲವು ಹೆಚ್ಚಾಗುತ್ತದೆ. ನಿಮ್ಮ ನಿಷ್ಠೆಯನ್ನು ಉತ್ತಮವಾಗಿ ಇರಿಸಿ. ವ್ಯವಹಾರದಲ್ಲಿ ತುಂಬಾ ಹುಷಾರಾಗಿರಬೇಕು. ಕೆಲವು ನಕಾರಾತ್ಮಕ ಜನರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ತುಲಾ ರಾಶಿ, ಮನೆಯನ್ನು ಸಿಂಗರಿಸುವಲ್ಲಿ ಹೆಚ್ಚಿನ ಗಮನ ವಹಿಸುವಿರಿ. ನಿಮಗೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚುವುದು. ವೃಶ್ಚಿಕ ರಾಶಿ, ಉದ್ಯಮಿಗಳಿಗೆ ಒಳ್ಳೆಯ ದಿನ. ವ್ಯಾಪಾರ ಉದ್ದೇಶಕ್ಕಾಗಿ ಕೈಗೊಂಡ ಒಂದು ದಿಢೀರ್ ಪ್ರವಾಸ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ. ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈ ದಿನ ಅನುಕೂಲಕರವಾಗಿದೆ. ವಾಹನ ಚಲಿಸುವಾಗ ಎಚ್ಚರವಹಿಸಿ. ಧನು ರಾಶಿ,
ಹಣಕಾಸಿನ ವಿಷಯದಲ್ಲಿ ಉತ್ತಮ ಸಮಯ ಇನ್ನೂ ಬರಬೇಕಿದೆ, ಪ್ರಸ್ತುತ ತೃಪ್ತಿಗೆ ಕಾರಣವಾಗಬಹುದು. ಹಣಕಾಸಿನ ವಿಷಯದಲ್ಲಿ ಯಾರನ್ನೂ ಇಂದು ಹೆಚ್ಚಿಗೆ ನಂಬಬೇಡಿ. ನಿಮ್ಮ ಸೌಮ್ಯ ಗುಣ ಎಲ್ಲರನ್ನೂ ಆಕರ್ಷಿಸುತ್ತದೆ. ಮಕರ ರಾಶಿ. ಮನೆ ಮತ್ತು ಕೆಲಸದ ನಡುವೆ ಸಮನ್ವಯದ ಕೊರತೆ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ಟೀಕಿಸಬಹುದು. ವಿದ್ಯಾರ್ಥಿಗಳ ಮನಸ್ಸು ವಿದ್ಯಾಭ್ಯಾಸದಿಂದ ವಿಚಲಿತವಾಗಬಹುದು. ಕುಂಭ ರಾಶಿ. ಇಂದು ನಿಮ್ಮ ಮಕ್ಕಳ ಬಗ್ಗೆ ಮತ್ತು ಮನೆ ಖರೀದಿಸುವ ಬಗ್ಗೆ ಸಂಗಾತಿಯೊಡನೆ ಚರ್ಚಿಸುವಿರಿ. ನಿಮಗೆ ವ್ಯಾಪಾರದಲ್ಲಿ ಲಾಭವಾಗುವುದು. ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಬಹುದು. ನಿಮ್ಮ ಸಂಗಾತಿಗೆ ಉಡುಗೊರೆ ಖರೀದಿಸುವಿರಿ. ಮೀನ ರಾಶಿ. ಇಂದು ಹೆಚ್ಚಿನ ಕೆಲಸವನ್ನು ಮಾಡುವ ಬದಲು ಅಳಿದುಳಿದ ಕೆಲಸ ಮತ್ತು ಸರಿಪಡಿಸಬೇಕಾದದ್ದನ್ನು ಸರಿಪಡಿಸಿ. ಹಿಂಜರಿಕೆಯಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ನಿಮಗೆ ಕಷ್ಟವಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.